ಇತ್ತೀಚೆಗೆ ತಮ್ಮ ಹೆಸರು ಬಹಳ ಮುಂಚೂಣಿ ಅದೆಲ್ಲ ಬಿಡಿ, ಅದೆಲ್ಲ ನಾನು ಈಗ ಯಡಿಯೂರಪ್ಪ ವಿಮಾನೋತ್ಸವ ನಡೀತಾ ಇದೆ, ಹೇಗ್ ನೋಡ್ತೀರಾ ಸರ್ ಆ ಒಂದು ದೊಡ್ಡ ಸಮಾರಂಭ? ಅವರ ರಾಜಕೀಯ ಜೀವನದಲ್ಲಿ ಅಷ್ಟೊಂದು ವರ್ಷ ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಪಕ್ಷದಲ್ಲೇ ಅವರಿಗೆ ಅದನ್ನು ಒಂದು ಗೌರವದ ರೀತಿಯಲ್ಲಿ ಕೊಡೋದಕ್ಕೂ ಹೊರಟಿದ್ದಾರೆ. ಅದಕ್ಕೆ ನಮ್ಮ ಕಾಮೆಂಟ್ಸ್ ಏನಿಲ್ಲ. ಅದಕ್ಕೆ ವೈಯಕ್ತಿಕವಾಗಿ ನೋಡೋದಾದ್ರೆ ಸರ್, ವೈಯಕ್ತಿಕವಾಗಿ ಯಾವುದೇ ರಾಜಕಾರಣಿಗೆ ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಅನುಭವದನ್ನು ಮತ್ತು ಅಷ್ಟೊಂದು ವರ್ಷದ ಸೇವೆಯನ್ನು ಗುರುತಿಸಿ ಆ ರೀತಿ ಮಾಡೋದು ನಿಜಕ್ಕೂ ಒಂದು ರೀತಿಯಲ್ಲಿ ಒಳ್ಳೇದಲ್ವಾ? ಶುಭ ಹಾರೈಸ್ತೀರಾ ಯಡಿಯೂರಪ್ಪನವರಿಗೆ ಒಳ್ಳೇದಾಗ್ಲಿ ಅಂತೀನಿ. ಗ್ಯಾರಂಟಿಗಳಿಂದ ರಾಜ್ಯ ಮತ್ತೆ ದಿವಾಳಿ ಆಗುತ್ತೆ ಅಂತ ಒಳ್ಳೆ ಆರೋಗ್ಯ ಭಗವಂತ ಅವರಿಗೆ ಆರೋಗ್ಯ ಕೊಡಲಿ. ಅವರು ಈ ರಾಜ್ಯದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ, ಅಷ್ಟು ಮಾತ್ರ ಹೇಳ್ಬೋದು. ಸರ್, ಎಸ್ಟರ್ಡೇ ಸೆಂಟ್ರಲ್ ಗೌರ್ಮೆಂಟ್ ಐಕ್ದ ಕಮರ್ಷಿಯಲ್ ಗ್ಯಾಸ್ ಪ್ರೈಸ್. ಹೌದು, ಅದು ತಮಗೆ ಗೊತ್ತಿದೆ. ನಾವು ಖಂಡಿತವಾಗಿ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ತೀರ್ಮಾನವನ್ನು ತಗೋಬೋದಾಗಿತ್ತು. ಈ ಸಂದರ್ಭದಲ್ಲಿ ಈಗಾಗಲೇ ಹೆಚ್ಚು ಬೆಲೆ ಏರಿಕೆ ಎಲ್ಲದರಲ್ಲೂ ಆಗ್ತಾ ಇರೋದ್ರಿಂದ, ಎಲ್ಲ ಪದಾರ್ಥಗಳು ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಅದನ್ನು ಕೇಂದ್ರ ಸರ್ಕಾರ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ನನಗನ್ಸುತ್ತೆ. ಅದು ಅವರು ಈಗ ಅವರು ಹೆಚ್ಚು ಮಾಡಬಾರ್ದಾಗಿತ್ತು. ಆದರೆ ಅವ್ರದ್ದೇ ಆದಂಥ ಎಕ್ಸ್ಪ್ಲನೇಷನ್ ಇದೆ. ಯುದ್ಧ ಪ್ರಾರಂಭ ಆದಾಗಿಂದ ಭಾಳಷ್ಟು ತೊಂದರೆ ಆಗಿದೆ, ಅದಕ್ಕಾಗಿ ನಾವು ಮಾಡ್ತೀವಿ ಅಂತ ಹೇಳ್ಬೋದು. ಆದರೆ ಅವುಗೆ ಅಬ್ಸಾರ್ಬ್ ಮಾಡಿಕೊಳ್ಳುವಂಥ ಶಕ್ತಿ ಇದೆ ಅಂತ ಹೇಳ್ತಾರೆ. ನಾವು ಹಣಕಾಸು ಭಾಳ ಚೆನ್ನಾಗಿದೆ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಭಾಳ ಸುಭದ್ರವಾಗಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಫೈನಾನ್ಸ್ ಮಿನಿಸ್ಟ್ರು ಹೇಳ್ತಾರೆ, ಪ್ರೈಮ್ ಮಿನಿಸ್ಟ್ರು ಹೇಳ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಅದನ್ನು ತೋರಿಸ್ಬೇಕಲ್ಲ. ಈ ಏರಿಕೆ ಮಾಡೋದರ ಬದಲು ಅದನ್ನು ಒಂದು ವೇಳೆ ಬ್ಯಾರಲ್ಗೆ ರೇಟ್ಸು ಜಾಸ್ತಿ ಆಗಿದ್ದರೆ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂಥ ಶಕ್ತಿ ಅವರಿಗೆ ಇದೆ ಅಲ್ವಾ? ಅನೇಕ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ, ಅದನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಜನ ಸಮುದಾಯಕ್ಕೆ ಹೊರೆ ಆಗ್ತಕ್ಕಂಥದ್ದು ಸರಿ ಇಲ್ಲ. Even BJP also clarified that even other countries also they are raising the price. So that is why it's an international crisis. That is why it's happening like that. But Congress party is ಇದು ನಾವು ಹೇಳುವಾಗ ಹಂಗಿತ್ತು. ನಮ್ಮ ಸರ್ಕಾರ ಇದ್ದಾಗ ನಾವು ಹೇಳುವಾಗ ಅಲ್ಲಿ ಇಂಟರ್ನ್ಯಾಷನಲ್ ಪ್ರೈಸ್ ಜಾಸ್ತಿ ಆದರೆ ಅದಕ್ಕೆ ನಾವು ಜಾಸ್ತಿ ಮಾಡಬೇಕಾಗ್ತದೆ ಅಂತ ನಾವು ಹೇಳುವಾಗ ಅವರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ರು. ಈಗೇನು ಅನ್ಸುತ್ತೆ ಅವರಿಗೆ? ಈಗ ಅದೇ ಫಾರ್ಮುಲಾ ಅಪ್ಲೈ ಆಗಬೇಕಲ್ವಾ? ಅದರಿಂದ ಅವರು ಅಬ್ಸರ್ವ್ ಮಾಡ್ಕೋಬೇಕಾಗಿತ್ತು ಅಂತೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. Political developments in the Congress party as of now. P.K. Hariprasad met with the Chief Minister yesterday and also he had a closer conversation with you. What might have been discussed? No, I know Mr. Hariprasad has told me that he met the Chief Minister. But he didn't disclose it. What was the discussion? He didn't tell me what was the discussion. He just said he met the Chief Minister. And we also met, Hariprasad, myself and Jamir Ahmad. We also met. We had dinner together. And we discussed about the 5 elections of different states. We analyzed what is going to happen at the national level. And naturally, we also discussed about our state political developments. Sir, any plan you go to Delhi visit? At the moment, no. When it is necessary, I'll definitely go to Delhi. Sir, lately, Delhi, nobody can stop me going to Delhi. I will go to Delhi when it is required. lately your name is being introduced to the Chief Minister position. Did you talk about Dalit that to CM Hariprasad also, as it's a well? No. We didn't discuss anything about the Chief Minister aspect or any other these kind of political developments. We analyze the different states' election process and where we stand and how at a national level how it's going to develop and all that. While the Deputy Chief Minister spoke yesterday, he says the fact that there is a muhurta which is set. He makes this statement. Muhurta set agide. We are waiting. Muhurta for what? Amidst the ongoing tussle of the Chief Minister position. No, it is good. I wish him good luck. I always wished him good luck. There is nothing. We are good friends. I always wish him good luck. He is a PCC president.
naturally his aspiration to become chief minister. Nobody can object to it. There is a lot Any of forecast of the changes in the No, but dynamics it of all, the, you see, don't go back to every time go back to the chief minister thing. not the chief minister. See, but I am dynamics of telling the- you, please understand, there is nothing that I can tell about. You know, if I am a decision making body, or if I am inside the decision making body, I can definitely give you information. there is a lot of ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.